ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ನೋಡ್ರಿ, ನಮ್ಮ ಭಾರತೀಯ ಜನತಾ ಪಕ್ಷ ಅತಿ ಶಿಸ್ತಿನ ಪಕ್ಷ. ಹೈಕಮಾಂಡ್ ಇವತ್ತು ವಿಜೇಂದ್ರ ಅವರು ಸಾರಥ್ಯದಲ್ಲಿ ಹೋಗ್ಬೇಕು ಅಂದ್ರೆ ನಾವೆಲ್ಲ ಕೂಡ ಹೋಗ್ಬೇಕು. ನಾನ್ಯಾರು ಅದನ್ನ ಪ್ರಶ್ನೆ ಮಾಡಕ್ಕೆ? ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಭಾರತೀಯ ಜನತಾ ಪಕ್ಷದ ಪಾರ್ಟಿ. ಇಟ್ ಈಸ್ ಅವರ್ ಡ್ಯೂಟಿ. ನನಗೆ ಯಾವ ಅಸಮಾಧಾನನೂ ಇಲ್ಲ. ಇರೋದನ್ನ ಅವ್ರಿಗೆ ನೇರವಾಗಿ ಹೇಳ್ತೀನಿ. ಇದ್ರೆ ಹೇಳ್ತೀನಿ, ಸಲಹೆ ಇದ್ರೆ ಕೊಡ್ತೀನಿ. ಇನ್ನೂ ಅವ್ರು ಹೆಚ್ಚಿನ ವಿಶ್ವಾಸ ತಗೊಂಡು ಪಕ್ಷ ಕಟ್ಟಬೇಕು, ಇಂಥ ಕಡೆ ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿಯನ್ನ ಸ್ವೀಕಾರ ಮಾಡಿ ಅದಕ್ಕೆ ನ್ಯಾಯ ಕೊಡುವಂತ ಕೆಲಸ ಕೂಡ ಪ್ರಾಮಾಣಿಕವಾಗಿ ಮಾಡ್ತೀನಿ. ನೋಡಿ, ಇವ್ರು ಅದನ್ನೇ ಹೇಳಿದ್ ನಾನು. ಇವರಿಗೆ ಗುರಿ ಇಲ್ಲ, ಸಂಕಲ್ಪ ಇಲ್ಲ, ಬದ್ಧತೆ ಇಲ್ಲ. ಇವತ್ತು ಈ ಸರ್ಕಾರಕ್ಕೆ ಬಯಲ್ಸೀಮೆ ಪ್ರದೇಶಕ್ಕೆ ನೀರು ಕೊಡ್ರಿ ಅಂದ್ರೆ ಕೊಳಚೆ ನೀರನ್ನು ಕೊಡೋದೇ ಒಂದು ದೊಡ್ಡ ಸಾಧನೆ ಇವರಿಗೆ. ಕೊಳಚೆ ನೀರು ಕೊಡೋದು. ದೇಶದಲ್ಲಿ ಯಾರಾದ್ರೂ ಕೊಳಚೆ ನೀರು ಸೇವನೆ ಮಾಡ್ತಾ ಇದಾರೇನ್ರಿ? ಇವತ್ತು ಬೆಂಗಳೂರು ನಗರದ ಜನರಿಗೂ ಗೊತ್ತಿಲ್ಲ ಇನ್ನ. ಅವರು ಇವತ್ತು ಸೇವನೆ ಮಾಡ್ತಾ ಇರ್ತಕ್ಕಂಥ ಇವತ್ತು ತರಕಾರಿ, ಹಣ್ಣು ಎಲ್ಲಿಂದ ಬರ್ತಾ ಇದೆ? ಇದೇ ಕೊಳಚೆ ನೀರಲ್ಲಿ 2 ಸಲ ಇವರು ಎರಡು ಹಂತದ ಶುದ್ಧೀಕರಣ ಮಾಡಿ ಬೆಳೆದಿದಾರಲ್ಲ, ಆ ನೀರನ್ನೇ ಆ ಒಂದು ಹಣ್ಣು, ಆ ತರಕಾರಿಯನ್ನೇ ಇವರು ಕೂಡ ಬಳಸ್ತಾ ಇರೋದು. ಇದರಿಂದ ಬಹಳಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಇದೆ ಅಂತೇಳಿ ಪದೇ ಪದೇ ವಿಜ್ಞಾನಿಗಳು ಹೇಳಿದ್ರು ಕೂಡ ಇವ್ರಿಗೆ ಯಾವ್ದು ಚಿಂತೆನೇ ಇಲ್ಲ. ಆಯ್ತಪ್ಪ, ನಿಮ್ಗೆ ಕೃಷ್ಣಾ ನದಿ ಮೂಲದಿಂದ ಬರಕ್ಕಾಗದೆ ಇದ್ರೆ ಎತ್ತಿನ ಹೊಳೆ ಆದ್ರೂ ನೀವು ಮುಗಿಸ್ಬೇಕಾಗಿತ್ತು. ಲ್ಯಾಂಡ್ ಅಕ್ವಿಸಿಷನ್ ಮಾಡಲಿಲ್ಲ. ಇನ್ನ ಸಕಲೇಶ್ಪುರದ ಹತ್ರ ಇದೆ ನಿಮ್ ನೀರು. ಸುಮ್ಮನೆ 8,000 ಕೋಟಿಗೆ ಪ್ರಾರಂಭ ಆದಂತ ಒಂದು ಯೋಜನೆ ಈಗ 25,000 ಕೋಟಿ ಅಂತಾರೆ. ಇನ್ನೂ ಕೂಡ ಸಕಲೇಶ್ಪುರದಲ್ಲಿ ಇದೆ. ಆ ದೊಡ್ಡಬಳ್ಳಾಪುರದ ಹತ್ರ ಜಮೀನು ಮತ್ತು ಕೊರಟಗೆರೆ ಜಮೀನು ಮಧ್ಯೆ ಇನ್ನೂ ಕೂಡ ಭೂ ಸ್ವಾಧೀನದ ಪ್ರಕ್ರಿಯೆನೇ ಪ್ರಾರಂಭ ಆಗಲಿಲ್ಲ. ಆ ರೈತರ ಜೊತೆ ನೀವು ಮೀಟಿಂಗ್ ಮಾಡಲಿಲ್ಲ. ನಿಮ್ಮ ಮಂತ್ರಿಗಳಲ್ಲೇ, ನಿಮ್ಮ ಸಚಿವ ಸಂಪುಟದಲ್ಲೇ ಭಿನ್ನಾಭಿಪ್ರಾಯಗಳಿದೆ. ಸುಮ್ಮನೆ 27ಕ್ಕೆ ನಾವು ನೀರು ಕೊಟ್ಬಿಡ್ತೀವಿ ಅಂತ ಹೇಳ್ತೀರಿ. ಹೆಂಗ್ ಕೊಡ್ತೀರಿ? ಇವತ್ತಿವ್ರಿಗೆ ಬದ್ಧತೆ ನಿಜವಾಗ್ಲೂ ಕೂಡ ಬಯಲುಸೀಮೆಯಲ್ಲಿ 1 ಕೋಟಿ ಜನ ಇದ್ದಾರೆ. ನಿಮ್ಗೆ ಬದ್ಧತೆ ಇದ್ದಿದ್ರೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಮಾಡಿ, ಇವತ್ತು ನಮಗೆ ಬಾಗೇಪಲ್ಲಿ ಹತ್ರ ಬಂದ್ಬಿಟ್ಟಿದೆ ನೀರು ಅವ್ರದ್ದು, ಆಂಧ್ರದು. ಅಲ್ಲಿಂದ ನೀವು ಒಂದು 5-10 TMCಯನ್ನ ನೀರು ತಗೊಂಡು ಚಿಕ್ಕಬಳ್ಳಾಪುರ, ಕೋಲಾರ, ಗ್ರಾಮಾಂತರ, ಚಿತ್ರದುರ್ಗ, ಪಾರ್ಟ್ ಆಫ್ ರಾಮನಗರ ಇದು ಕೊಟ್ಬಿಟ್ಟಿದ್ರೆ ಅವ್ರಿಗೆ ಅದೇ ಮೂಲದಿಂದ ಕಳಿಸಬಹುದಿತ್ತು. ಯಾರು ಫ್ರೀಯಾಗಿ ಕೊಡಲ್ಲ, ನಾನು ಒಪ್ಕೊಳ್ತೀನಿ. ಯಾವ ರಾಜ್ಯ ಕೂಡ ಫ್ರೀಯಾಗಿ ನೀರನ್ನ ಕೊಡಲ್ಲ. ಆ ರೀತಿಯ ಒಂದು ಆಲೋಚನೆನೂ ಇಲ್ಲ, ಆ ರೀತಿಯ ಒಂದು ಮಾತುಕತೆನೂ ಪ್ರಾರಂಭ ಆಗಿಲ್ಲ. ಸಾಕಷ್ಟು ಜಟಾಪಟಿಯಾಗಿದ್ದು ಪೊಲೀಸ್ ಠಾಣೆಗೆ ಕೂಡ ಮೆಟ್ಟಿಲೇರಿದೆ. ನ್ಯಾಯ ಸಿಗ್ತಾ ರೈತರಿಗೆ? ಗವರ್ನರ್ಗೂ ಕೂಡ ಇಲ್ಲ, ಅದು ರೈತರು ಅಲ್ಲ, ಅವರು ವರ್ತಕರು. ಪೆರೇಸಂದ್ರದ ಜೋಳದ ವ್ಯಾಪಾರಸ್ಥ. ಅವ್ರಿಗೂ ಆ ಹೈದರಾಬಾದ್ನ ವರ್ತಕರು ಇವರಿಗೆ ಬಹಳ ವರ್ಷಗಳ ಸಂಬಂಧ ಇತ್ತಂತೆ, ವಹಿವಾಟು ಕೂಡ ಇದೆ. ಕೊನೆಯದಾಗಿ ಈಗೇನೋ ಅವ್ರ ಹಣ ಇವರು ಕೊಡಬೇಕಾಗಿತ್ತು. ಇವರು ಮಾಲನ್ನ ಅವರಿಗೆ ಸಪ್ಲೈ ಮಾಡಿದ್ದಾರೆ. ಆದರೆ ಆ ಮಾಲಿಗೆ ಇವರು ಜೋಳ ಏನು ಕೊಟ್ಟಿದ್ದಾರೆ ಅವ್ರಿಗೆ ಹಣ ವಾಪಸ್ ಬಂದಿಲ್ಲ. ಅದು ಇವರು ಕಂಪ್ಲೇಂಟ್ ಮಾಡಿದಾಗೇನೋ ಜಮೀರ್ ಅವರು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹೈದರಾಬಾದ್ನವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರಂತೆ. ಇದೆಲ್ಲ ಕೂಡ ನಾನು ನಿಮ್ಮ ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೀನಿ. ಆ ವೈರಲ್ ಕೂಡ ಆಗಿದೆ. ಜಮೀರ್ ಅವರು ಮತ್ತು SI ಮಾತಾಡುವಂತ ಸಂಭಾಷಣೆಯನ್ನ ನಾನು ಕೂಡ ಕೇಳಿದ್ದೀನಿ. ಈಗ ವಿಷಯ ಏನಂದ್ರೆ ಬಹಳ ಸ್ವಾರಸ್ಯಕರವಾಗಿರುವಂಥದ್ದು, ಆ ವರ್ತಕ ಕೂಡ ಕಾಂಗ್ರೆಸ್, ಶಾಸಕನೂ ಕಾಂಗ್ರೆಸ್, ಸಚಿವನೂ ಕಾಂಗ್ರೆಸ್. ಪ್ರಶ್ನೆ ಮಾತ್ರ BJP MP ಕೇಳ್ತಾ ಇದ್ರಿ. ಏನ್ ಮಾಡೋದು ನಾವು? ಉತ್ತರ, ಪ್ರಶ್ನೆನೂ ಅವ್ರ ಹತ್ರನೇ ಇದೆ, ಉತ್ತರನೂ ಅವ್ರ ಹತ್ರನೇ ಇದೆ. ಅವ್ರ ಬದ್ಧತೆ ಇದ್ದು ಅವನು ಪ್ರಾಮಾಣಿಕನಾಗಿ ವರ್ತಕನಿಗೆ ಹಣ ಬರಬೇಕು ಅಂದ್ರೆ ಅವ್ರು ಕೊಡಿಸ್ಬೋದಿತ್ತು. ನಾನೇ ಅಧಿಕಾರದಲ್ಲಿದ್ದರೆ 24 ಗಂಟೆಯಲ್ಲಿ ಅವನಿಗೆ ಹಣ ಕೊಡಿಸ್ತಾ ಇದ್ದೆ. ಕೊಡಿಸ್ಲಿ. ಈಗ ಪಾಪ ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ಅವ್ರು ಕೊಡಿಸ್ಲಿ.
ಹೌದು, ಮುಂಬೈಯಲ್ಲಿ ಬ್ಲಾಸ್ಟ್ 350 ಜನ ತೀರ್ಕೊಂಡ್ರಲ್ಲ, ಅವನು ನೇರವಾಗಿ ಸಿಕ್ಕಿದ್ನಲ್ಲ, ಅವನಿಗೆ ಎಷ್ಟು ವರ್ಷದ ಆದ್ಮೇಲೆ ಅವನಿಗೆ ಇವರು ಶಿಕ್ಷೆ ಕೊಟ್ಟಿದ್ದು? ಕಸಬ್ ಅನ್ನೋನು ಸಿಕ್ಕಿರೋಂಥವನಿಗೆ ನೀವು ಹಿಡಿಯೋದು ಬೇಡ. 350 ಜನ 400 ಜನ ಸತ್ತೋದ್ರಲ್ಲಪ್ಪ ಮುಂಬೈ ಬ್ಲಾಸ್ಟ್ ಅಲ್ಲಿ. ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ರ? ಯಾರು ರಾಜೀನಾಮೆ ಕೊಟ್ರು ಅವಾಗ? ಇದೆಲ್ಲ ರೀ ನೀವು ಮಾತಾಡೋದು. ಆಕ್ಟ್ ಆಫ್ ಟೆರರ್ ಈಸ್ ರಿಗಾರ್ಡೆಡ್ ಆಸ್ ಆಕ್ಟ್ ಆಫ್ ವಾರ್ ಇನ್ ಇಂಡಿಯಾ ಗವರ್ಮೆಂಟ್. 0 ಟಾಲರೆನ್ಸ್ ಅನ್ನ ಮಾಡಿದ್ದಾರೆ. ಈ 11 ವರ್ಷದಲ್ಲಿ ವಿತಿನ್ ಡೆಲ್ಲಿ ಆಗಲಿ ಇಂಥ ಸಿಟೀಸ್ ಅಲ್ಲಿ ಮೊದಲನೇ ಬಾರಿ ಆಗ್ತಾ ಇದೆ. 2,500 kg ಅಷ್ಟು RDX ಸಿಕ್ಕಿದೆ ಅಂದ್ರೆ ಇದು ಸಾಮಾನ್ಯ ಮಾತಲ್ಲ. ಯಾವ್ಯಾವ ನಗರಗಳಲ್ಲಿ ಅದನ್ನ ಅವರು ಉಪಯೋಗ ಮಾಡಬೇಕು ಅಂತ ಹೊಂಚೆ ಹಾಕಿದ್ರು ನಮಗೆ ಗೊತ್ತಿಲ್ಲ. ಇದನ್ನ ನಮ್ಮ ಬೇಹುಗಾರಿಕೆ ಸಂಸ್ಥೆಗಳು, ನಮ್ಮ ಪೊಲೀಸ್ನ ಉನ್ನತ ಮಟ್ಟದ ಅಧಿಕಾರಿಗಳು ಹಿಡ್ದಿದಾರಲ್ಲ, ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ದೊಡ್ಡ ಅವಘಡವನ್ನ ತಪ್ಪಿಸಿದ್ದಾರೆ. ಸರ್, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಈಗ NIA ಹ್ಯಾಂಡ್ ಓವರ್ ಮಾಡಿದ್ದಾರೆ, ಆದ್ರೂ ಕಾಂಗ್ರೆಸ್ ಯಾಕೆ ಪ್ರಶ್ನೆ ಮಾಡ್ತಾ ಇದೆ ಅಂತಂದ್ರೆ, ಈಗ ಸೆಕ್ಯೂರಿಟಿ ಪರ್ಪಸ್ಗೆ ಬಂದಂತ ಸಂದರ್ಭದಲ್ಲಿ ರಾ ಇರುತ್ತೆ, ಇಂಟೆಲಿಜೆನ್ಸ್ ಇರುತ್ತೆ, ಇವೆಲ್ಲವೂ ಅಟರ್ ಫ್ಲಾಪ್ ಆಗಿದೆ ಅನ್ನುವಂತಹ ಇವೆಲ್ಲ ಬಾಂಬೆ ಬ್ಲಾಸ್ಟ್ ಆದಾಗಿರ್ಲಿಲ್ವಾ? ಅಮೆರಿಕದಲ್ಲಿ ನ್ಯೂಯಾರ್ಕ್ ನಲ್ಲಿ ಆಯ್ತು. ಅವರ ಬೇಹುಗಾರಿಕೆ ಸಂಸ್ಥೆ ಮೇಲೇನೆ ಆಯ್ತು, ಪೆಂಟಗಾನ್ ಮೇಲೆ ಆಯ್ತು. ಏನ್ರಿ, ಅವ್ರಿಗಿನ್ನ ಇಂಟೆಲಿಜೆನ್ಸ್ ಇದೆಯಾ ಬೇರೆ ದೇಶದಲ್ಲಿ ಯಾವ್ದ್ರಲ್ಲಾದ್ರು? ನಮ್ದು ಸೇರ್ಕೊಂಡು. ಉಗ್ರವಾದ ಅನ್ನುವಂಥದ್ದು ಈ ವಿಶ್ವದಿಂದ ದೂರ ಮಾಡೋದಕ್ಕೆ ಎಲ್ಲ ದೇಶಗಳು ಜೊತೆಯಾಗಿ ನಾವು ಕೆಲಸ ಮಾಡಬೇಕು. ಇವತ್ತಿರುವಂತ ಜಿಯೋಪೊಲಿಟಿಕಲ್ ಸಿಚುವೇಶನ್ ಏನಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ. ಟ್ರಂಪ್ನ ಒಂದೊಂದು ಮಾತು ಕೇಳ್ತಾ ಇದ್ದೀರಿ ನೀವು. ಯಾರ್ಯಾರ ಜೊತೆ ಅವ್ರು ಊಟ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ. ಇಷ್ಟರ ಹೊರತಾಗಿ ಕೂಡ ಒಬ್ಬ ದಿಟ್ಟ ಪ್ರಧಾನಮಂತ್ರಿಗಳು ಪುಲ್ವಾಮಾದಲ್ಲಿ ಆದಂತ ಘಟನೆ 1 ವಾರಕ್ಕೆ ನಾವು ಆಪರೇಷನ್ ಸಿಂಧೂರ್ ಮಾಡಿದೀವಿ. ಇದು ಈ ದೇಶದ ಪ್ರಧಾನಮಂತ್ರಿಗಳ ಶಕ್ತಿ. ಇದು ಯಾರಾದ್ರೂ ಅರ್ಥ ಆದ್ರೆ ಅರ್ಥ ಆಗ್ಬೇಕಷ್ಟೇ. ಸರ್ಕಾರದ ಪ್ರತಿಬಿಂಬ ಅಂತ ಅನ್ಸುತ್ತೆ. ಸರ್ಕಾರದ ನಡವಳಿಕೆಗಳು ಹೆಂಗಿದೆ ಅದರ ಪ್ರತಿಬಿಂಬವಾಗಿ ಇವತ್ತು ಪರಪ್ಪನ ಅಗ್ರಹಾರದ ಚಟುವಟಿಕೆಗಳು ನಡೀತಾ ಇದ್ದಾವೆ. There is nothing more to say about this. It is a shame on government, shame on Home Department. ಇಂಥದಕ್ಕೆ ಯಾರೂ ರಾಜೀನಾಮೆ ಕೊಡಬೇಕಾಗಿಲ್ಲ, ಯಾರು ಕೊಡಬೇಕಾಗಿಲ್ಲ. ಇದಕ್ಕೆ ಅವ್ರಿಗೆಲ್ಲ ಹೋಗಿ ಸನ್ಮಾನ ಮಾಡಬೇಕು, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಹೇಳಿದ್ರೆ ಆಗಲ್ರಿ. ಇವಾಗ ಇವಾಗ ನಾವೇನು ಮಾವಿನಕಾಯಿ ಮಾತು ಕುದುರುತ್ತಾ? ತಕೊಳ್ಳಿ ಆಕ್ಷನ್ನು. ಯಾರಲ್ಲಿ ಪ್ರಿಸನ್ಸ್ಗೆ IGR DGR ಸಸ್ಪೆಂಡ್ ಹಿಮ್, ಟೇಕ್ ಆಕ್ಷನ್. ಆಕ್ಷನ್ ಈಸ್ ಮೋರ್ ಪವರ್ಫುಲ್ ದನ್ ವರ್ಡ್ಸ್. ಅತ್ಯಂತ ಹಿರಿಯ ಅನುಭವಸ್ಥರಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು. ಯಾಕೆ ನಿಮ್ಮ ಮೇಲೆ ಹಾಕೊಳ್ತಾ ಇದ್ರಿ ಎಲ್ಲಾನು? ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ದಿಟ್ಟವಾದಂತ ನಿರ್ಧಾರ ತಗೊಳ್ಳಿ ಅಂತ ಮಾತ್ರ ನಾನು ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.